ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ ಆಶ್ಲೇಷ ನಕ್ಷತ್ರ. ಈ ದಿವಸ ತ್ರಯೋದಶಿ ದಿವಸ ದೀರ್ಘಮಾಯುರಥೈಶ್ವರ್ಯಂ ಕುರ್ವಾಣಸ್ತು ತ್ರಯೋದಶೀಂ ಅಂತ ಪಿತೃಪಕ್ಷ ಮಾಡುವ ಸಂದರ್ಭದಲ್ಲಿ ದೀರ್ಘ ಆಯುಷ್ಯ ಅಥವಾ ಇನ್ಯಾವುದೋ ಮನೋಕಾಮನೆಗಳು, ಲೌಕಿಕ ಅಭೀಷ್ಟ ಸಿದ್ಧಿ, ಅಲ್ಲಿ ಆಮುಷ್ಮಿಕವಾದದ್ದು ಅಂದರೆ ಯಾವುದು ನಮಗೆ ನಿಜವಾಗಿಯೂ ಹಿತವೋ ಅಲೌಕಿಕ ಸಂಪತ್ತು, ಲೌಕಿಕ ಎರಡನ್ನೂ ಕೊಡುತ್ತಂತೆ ಈ ತ್ರಯೋದಶಿಯಲ್ಲಿ ಮಾಡಿದಂಥ ಶ್ರಾದ್ದ ತುಂಬ ಶ್ರೇಷ್ಠವಾದದ್ದು. ತ್ರಯೋದಶಿ ಶ್ರಾದ್ದ ಅಂತ ಶಾಸ್ತ್ರ ವಚನ ಮಾಡುತ್ತೆ. ಹೀಗಾಗಿ ಈ ದಿವಸ ಪಿತೃದೇವತೆಗಳ ಸ್ಮರಣೆ ಮಾಡಿದ್ರೆ ಮನುಷ್ಯನಿಗೆ ಯಾವ ಬಯಕೆ ಇದೆಯೋ ಆ ಬಯಕೆ ಈಡೇರುತ್ತೆ ಅಂತ ಅಂಥದ್ದೊಂದು ಫಲವನ್ನು ನಿರೂಪಣೆ ಮಾಡಿದೆ. ನಾವು ಫಲಕ್ಕಾಗಿ ಮಾಡೋದಲ್ಲ, ನಮ್ಮ ಆತ್ಮಸಂತೃಪ್ತಿಗಾಗಿ. ಇವುಗಳನ್ನೆಲ್ಲ ನಾವು ಫಲಕ್ಕಾಗಿ ಮಾಡ್ತಾ ಹೋದರೆ ತುಂಬ ನಾವು ಚಿಕ್ಕವರಾಗ್ಬಿಡ್ತೇವೆ. ಹೀಗಾಗಿ ನಾವು ಯಾಕಾಗಿಯಪ್ಪ ಅಂದರೆ ಮನಸ್ಸಿಗೊಂದು ಅವರಿಂದ ಕೃತಜ್ಞತೆಯ ಪೂರ್ವಕವಾಗಿ ನಮಗೊಂದು ಈ ಶರೀರ ಬಂದಿದೆ, ಇನ್ಯಾವುದೋ ಒಂದು ಆಸ್ತಿ ಬಂದಿದೆ, ಇನ್ಯಾವುದೋ ಮನೆ ಬಂದಿದೆ, ಇನ್ಯಾವುದೋ ವೃತ್ತಿ ಬಂದಿದೆ, ಇನ್ಯಾವುದೂ ಬೇಕಾಗಿಲ್ಲ, ಉಸಿರಾಟಕ್ಕೆ ಒಂದು ಈ ಜನ್ಮ ಮನುಷ್ಯನಾಗಿ ಹುಟ್ಟಿರೋ ಒಂದು ಇದೇ ದೊಡ್ಡ ವರ. ಹೀಗಾಗಿ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲದೆ ಇರತಕ್ಕಂಥ ಸಾಮರ್ಥ್ಯ, ಶಕ್ತಿ ಮನುಷ್ಯನಿಗೆ ಇದೆಯಲ್ಲ, ಮನುಷ್ಯರಾಗಿ ಹುಟ್ಟಿಸಿದ್ರಲ್ಲ, ಅಂಥದಕ್ಕೆ ಅವಕಾಶ ಆಯ್ತಲ್ಲ, ಅದಕ್ಕೆ ಯಾರು ಕಾರಣ ಅಂದರೆ ಪಿತೃದೇವತೆಗಳು ಅಂತ. ಈ ಒಂದು ಋಣ ತೀರಿಸ್ಕೊಳ್ಬೇಕು. ಇದನ್ನೇ ಪಿತೃಋಣ ಅಂತ ಕರೀತಕ್ಕಂಥದ್ದು. ದೇವಋಣ, ಋಷಿಋಣ, ಪಿತೃಋಣ ಮೂರು ಪ್ರಧಾನವಾದದ್ದನ್ನು ಶಾಸ್ತ್ರ ಸೂಚನೆ ಮಾಡುತ್ತೆ. ಇನ್ನು ಉಳಿದವು ಬಿಡಿ, ಬೇಕಾದಷ್ಟನ್ನು ಸೇರಿಸ್ಕೋಬಹುದು, ಆದರೆ ಇವು ಪ್ರಧಾನ. ಹೀಗಾಗಿ ಇದನ್ನು ಋಣ ತೀರಿಸ್ಬೇಕಲ್ವ, ನಾವು ಬಂದಿದ್ದೀವಲ್ವ. ಈ ಒಂದು ದೃಷ್ಟಿಯಲ್ಲಿ ಈ ಪಿತೃಕಾರ್ಯಾದಿಗಳನ್ನು ನಿಜವಾಗಿ ಮಾಡಬೇಕು. ಹೀಗಾಗಿ ಈ ದಿವಸ ಆಚರಣೆ ಮಾಡಿ. ಮತ್ತು ಪ್ರದೋಷವೂ ಇದೆ. ದೇವಸ್ಥಾನಗಳಿಗೆ ಹೋಗಿ ಈ ದಿವಸ ಅಲ್ಲಿ ಪ್ರದೋಷ ಪೂಜೆ ಮನೆಯಲ್ಲೇ ಮಾಡ್ತಕ್ಕಂಥದ್ದು ಇದೆ. ಪಾಪ ಎಷ್ಟೋ ಜನ ಪ್ರದೋಷ ಹೇಗೆ ಸಂಕಷ್ಟಹರ ವ್ರತವನ್ನು ಮಾಡ್ತೀವೋ ಅದೇ ರೀತಿಯಲ್ಲಿ ಪ್ರದೋಷ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಸಾಂಬ ಸದಾಶಿವರ ಪೂಜೆಯನ್ನು ಸ್ಥಾಪನೆ ಮಾಡಿ, ಕಲಶ ಸ್ಥಾಪನೆ ಮಾಡಿ ಮಾಡ್ತಕ್ಕಂಥ ಕ್ರಮ ದೇವಸ್ಥಾನಗಳಲ್ಲಂತೂ ಆಗೇ ಆಗುತ್ತೆ. ಅಲ್ಲಿ ಭಾಗವಹಿಸಿ ಸೇವೆ ಮಾಡಿ. ಪರಮಾತ್ಮನ ಸೇವೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನ ಕಲ್ಮಶಗಳನ್ನು ಅಳಿಸಬೇಕು. ನಾವು ವಸ್ತುತಃ ದೇವಸ್ಥಾನಕ್ಕೆ ಹೋಗೋದು ಹಾಗೆ ಪೂತರಾಗಲಿಕ್ಕೆ, ಪವಿತ್ರರಾಗಲಿಕ್ಕೆ. ಈ ದೃಷ್ಟಿಯಲ್ಲಿ ಈ ಒಂದು ಪ್ರದೋಷ ಪೂಜೆ ಅಂತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿದೆ. ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಆ ಪರಶಿವನಿಗೆ ನೀವು ಸಮರ್ಪಣೆ ಮಾಡುವ ಬಿಲ್ವ ಪತ್ರೆ, ಅದರಲ್ಲಿ ಒಂದು ಸಮಾಧಾನ ಕಾಣುತ್ತೆ, ಸಂತೋಷ. ಮನಸ್ಸಿಗೆ ಯಾವುದು ಈ ಥರ ಆರಾಧನೆಗಳು ಮನಸ್ಸಿಗೆ ಇನ್ಯಾರೂ ಕೊಡದ ಸಂತೃಪ್ತಿ, ಸಮಾಧಾನವನ್ನು ತಂದು ಕೊಡ್ತವೆ. ಅದನ್ನು ಕಂಡುಕೊಳ್ಳೋದೇ ಪರಮಾನಂದ, ಅದೇ ನಿಜವಾದ ಬ್ರಹ್ಮಾನಂದ. ಈ ರೀತಿಯಲ್ಲಿ ಈಶ್ವರನ ಆರಾಧನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.